ಮನದಾಳದಿಂದ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹಾರ್ದಿಕವಾದ ಸುಸ್ವಾಗತ. ವಿಡಿಯೋದ ಈ ಭಾಗದಲ್ಲಿ ದಾರಿ ತಪ್ಪಿದ ತಂದೆ ತಾಯಿಯರು ಅನ್ನುವಂತಹ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅಂತ ಅಂದ್ಕೊಳ್ತೀವಿ. ದಾರಿ ತಪ್ಪಿದ ತಂದೆ ತಾಯಿಯರು, ನನ್ನ ದೃಷ್ಟಿಯಲ್ಲಿ ಇದೊಂದು ಬಹಳ ಗಂಭೀರವಾದ ವಿಷಯ ಮತ್ತು ಸೂಕ್ಷ್ಮವಾದ ವಿಷಯ ಕೂಡ. ನಾವು ಮಕ್ಕಳನ್ನು ಶಾಲೆಗೆ ಕಳಿಸ್ತೀವಿ ಅಲ್ವಾ, ಶಾಲೆಯಲ್ಲಿ ಶಿಕ್ಷಣ ನಡೆಯುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬಹಳ ವಿಶೇಷವಾಗಿ ಕೇಳುವಂತಹ ಒಂದು ವಿಷಯ ಅಂತಂದರೆ ಶಿಕ್ಷಣದ ಜೊತೆಗೆ ಮೌಲ್ಯ ಶಿಕ್ಷಣ ಬೇಕು ಅಂತ. ನಮಗೆಲ್ಲ ಇತ್ತು, ನಾವೆಲ್ಲ ಓದಬೇಕಾದ್ರೆ ಮಾರಲ್ ಅಂತ ಒಂದು ಪೀರಿಯಡ್ಡೇ ಇತ್ತು. ಈಗ ಅದನ್ನು ತೆಗೆದು ಹಾಕಿಬಿಟ್ರೆ ಅದನ್ನ ಯಾಕೋ ಬೇಕಿಲ್ಲ ಯಾರಿಗೂ. ಮಾರಲ್ಲು, ನೀತಿ, ಮೌಲ್ಯ ಅಂತ ಏನೋ ಇರ್ಬೋದೇನೋ ಸರ್ಕಾರದ ಉದ್ದೇಶ. ಆ ಪೀರಿಯಡೇ ಗಾಳಿ ಗಂಟೆಗೆ ಹೋಗಿಬಿಡ್ತು. ಬಟ್ ಅದರ ಜೊತೆಗೆ ಆ ಟೆಕ್ಸ್ಟ್ ಬುಕ್ಕಲ್ಲೇ ಈ ಮೌಲ್ಯಕ್ಕೆ ಸಂಬಂಧಪಟ್ಟಂತಹ ಬೇಕಾದಷ್ಟು ಪಾಠಗಳನ್ನು ಹಾಕಿಬಿಟ್ಟಿದ್ದಾರೆ. ಅದನ್ನು ನೋಡುವಂತಹ ಕಣ್ಣು ಬೇಕು, ಮನಸ್ಸು ಬೇಕು ಅಷ್ಟೇ ಶಿಕ್ಷಕರಿಗೆ ಮತ್ತು ಪೋಷಕರಿಗೆ. ನಮ್ಮಲ್ಲೊಂದು ಮಾತಿದೆ, ಮನೆಯೇ ಮೊದಲ ಪಾಠಶಾಲೆ, ಜನನೇ ತಾನೇ ಮೊದಲ ಗುರುವು, ಜನನೆಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ. ನಾನು ಇದನ್ನು ಯಾಕೆ ತಗೊಳ್ತಿದ್ದೀನಿ ಅಂತಂದರೆ, ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನಾವು ಮೌಲ್ಯ ಶಿಕ್ಷಣ ಯಾರಿಗೆ ಕೊಡ್ತೀವಿ? ವಿದ್ಯಾರ್ಥಿಗಳಿಗೆ ಕೊಡ್ತೀವಲ್ವಾ, ಅಂದರೆ ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ. ಆದರೆ ಅದರ ಸುತ್ತ ಯಾರ್ಯಾರು ಇರ್ತಾರೆ? ಮಕ್ಕಳ ಸುತ್ತ ತಂದೆ ತಾಯಿಗಳಿರ್ತಾರೆ, ಶಿಕ್ಷಕರು ಇರ್ತಾರೆ, ಸಮಾಜ ಇರುತ್ತೆ. ಇದರಲ್ಲಿ ಯಾರನ್ನು ಮೊದಲನೇದಾಗಿ ತಗೋಬೇಕು? ಶಿಕ್ಷಕರನ್ನು ತಗೋಬೇಕಾ, ತಂದೆ ತಾಯಿಗಳನ್ನು ತಗೋಬೇಕಾ ಅನ್ನೋ ಒಂದು ಇಕ್ಕಟ್ಟಿನಲ್ಲಿ ನಾವು ಸಿಲುಕಿಕೊಂಡ್ರೆ ನನ್ನ ಉತ್ತರ ತಂದೆ ತಾಯಿ ಮೊದಲನೆಯ ಸ್ಥಾನದಲ್ಲಿ ಬರ್ತಾರೆ. ಯಾಕಂದರೆ ಅದೇ ಅಲ್ವಾ, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಅದರಲ್ಲಿ ಅವರಿಬ್ಬರಲ್ಲಿ ತಂದೆ ತಾಯಿ ಇವರಿಬ್ಬರಲ್ಲಿ ತಗೊಂಡ್ರೆ ತಾಯಿನೇ ಮೊದಲ ಗುರು. ಇರಲಿ, ಮತ್ತು ತಂದೆ ಗುರು ಅಲ್ವಾ ಅಂತ ಕೇಳ್ಬೋದು. ಜನರಲ್ಲಿ ತಾಯಿಗೆ ಹೆಚ್ಚಿನ ಮಹತ್ವ ಇರುತ್ತೆ. ಹಾಗಾಗಿ ತಾಯಿಯನ್ನು ತಗೊಂಡಿದ್ದಾರೆ. ಇಲ್ಲಿ ಆ ಮೌಲ್ಯಗಳು ಕುಸಿತಾ ಇದ್ದಾವೆ ಅಂತ. ಮೌಲ್ಯಗಳು ಯಾಕೆ ಕುಸಿತಾ ಇದ್ದಾವೆ ಅಥವಾ ಮೌಲ್ಯಗಳು ಇಲ್ಲದಂತೆ ಯಾಕೆ ಆಗ್ತಿದ್ದಾವೆ ಮಕ್ಕಳಲ್ಲಿ ಅಂದರೆ, ಅದಕ್ಕೆ ಶಾಲೆಯ ಶಿಕ್ಷಕರು ಹೇಗೆ ಹೊಣೆ ಆಗ್ತಾರೋ ಅದಕ್ಕಿಂತ ಹೆಚ್ಚು ತಂದೆ ತಾಯಿಗಳು ಹೊಣೆ ಆಗ್ತಾರೆ ಅನ್ನೋದು ನನ್ನ ಒಂದು ಭಾವನೆ. ಅದಕ್ಕೊಂದು ಪದ್ಯದ ಜೊತೆಗೆ ನಾನು ಇವತ್ತಿನ ವಿಷಯವನ್ನು ಪ್ರಾರಂಭ ಮಾಡ್ತಿದ್ದೀನಿ. ಕತ್ತೆಯಂತಿರಲೇನು ಆಕೆಯು ಅತ್ತೆಯಾಗಿರಬೇಕು ಮನೆಯಲ್ಲಿ, ಸತ್ತ ನಾಯಿಯ ತರದಲ್ಲಿದ್ದರೂ ಮಾವನಿರಬೇಕು. ಅತ್ತೆ ಮಾವರ ಸೇವಿಸದ ಸೊಸೆ, ಹೆತ್ತವರ ಸತ್ಕರಿಸದಿಹ ಮಗ, ಹೊತ್ತು ಹೊರಳಾಡುವರು ಪಾಪವ ದೈವ ಹೊಣೆಯಲ್ಲ ಅಂತ. ಅದನ್ನೆಲ್ಲ ಅವ್ರು ಪಾಪ ಕಟ್ಕೊಳ್ತಾರೆ. ಆಮೇಲೆ ನೋಡಪ್ಪ ಎಲ್ಲ ದೇವರಾಟ ಅಂತ ಹೇಳಿ ಅವ್ರ ಮೇಲೆ ಭಾರ ಹಾಕಿ ದೇವ್ರ ಮೇಲೆ ನಾವು ಮಾಡಿದ ಪಾಪನೆಲ್ಲ ದೇವ್ರ ಮೇಲೆ ಹೊರಿಸಿ, ಕಾಣದ ದೇವ್ರ ಮೇಲೆ ಹೊರಿಸಿ ನೆಮ್ಮದಿಯಾಗಿ ಇದ್ದು ಬಿಡ್ತೀವಿ. ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದ್ದೆ, ಸುತ್ತ ತಿರುಗಿದ್ದೆ, ಹಣ್ಣು ಕಾಯಿ ರಪ ಅಂತ ಹೊಡೆದಿದ್ದೆ ಅಲ್ವಾ, ಹೊಡಿತಿರೋದೆ. ಏನೀಗ ಅಂದರೆ, ನಮ್ಮಲ್ಲಿ ಇತ್ತೀಚೆಗೆ ನಾವು ನೋಡ್ತಾ ಹೋಗ್ತಿದ್ವಿ, ಸಾಮಾನ್ಯವಾಗಿ ಹೆತ್ತ ತಂದೆ ತಾಯಿಗಳ ಜೊತೆಗೆ ಇರುವಂತಹ ಮಕ್ಕಳು ಎಷ್ಟು ಜನ? ಒಂದಷ್ಟು ಮಕ್ಕಳು ಬೆಳೆದಂತೆಲ್ಲ ಮಕ್ಕಳು ಯಾವಾಗ ದೊಡ್ಡವರಾಗ್ತಾರೆ, ರೆಕ್ಕೆ ಪುಕ್ಕ ಬಂದ ಮೇಲೆ ಹಕ್ಕಿ ಹಾರಿ ಹೋಗುತ್ತೆ ಅಂತೇನು ಹೇಳ್ತೀವಿ, ಹಾಗೆ ನಮ್ಮಲ್ಲೂ ಕೂಡ ಇದು ನಡೀತಾ ಇದೆ ಅಲ್ವಾ. ಮಕ್ಕಳಿಗೆ ಯಾವಾಗ ರೆಕ್ಕೆ ಪುಕ್ಕ ಬರುತ್ತೆ, ಅವ್ರಿಗೂ ಒಂದು ಯಾವಾಗ ಆರ್ಥಿಕ ಭದ್ರತೆ ಸಿಗುತ್ತೆ, ಮೈಯಲ್ಲಿ ಶಕ್ತಿ ತುಂಬುತ್ತೆ, ಆಗ ತಂದೆ ತಾಯಿನಾದರೂ ಹೊರಗೆ ಹಾಕ್ತಾರೆ, ಇಲ್ಲ ತಂದೆ ತಾಯಿನ ಬಿಟ್ಟು ಇವರಾದರೂ ಹೊರಗೆ ಬರ್ತಾರೆ. ಇದನ್ನು ನಾವು ನೋಡ್ತಿದ್ದೀವಿ. ಸ್ವಲ್ಪ ಮಟ್ಟಿಗೆ ಮೌಲ್ಯಗಳು ಉಳ್ಕೊಂಡಿರೋದು, ಜಾಸ್ತಿ ಮೌಲ್ಯಗಳು ಉಳ್ಕೊಂಡಿರೋದು ಅಂದರೆ ಹಳ್ಳಿಗಳಲ್ಲಿ ಇನ್ನೂ ತಂದೆ ತಾಯಿನ ಹೊರಗೆ ಹಾಕಂತಹವರ ಶೇಕಡ ಪ್ರಮಾಣ ಕಡಿಮೆ ಇದೆ. ಏನೊಂದು 10-20% ಜನ ತಂದೆ ತಾಯಿಗಳನ್ನು ಹೊರಗೆ ಹಾಕ್ಬೋದು. ಆದರೆ ಇನ್ನು 80-90% ಜನ ತಂದೆ ತಾಯಿಗಳನ್ನ ಜೊತೆಗಿಟ್ಕೊಂಡೇ ಸಾಕ್ತಾರೆ. ಕಷ್ಟನೋ ಸುಖನೋ ಅವರು ಊಟ ಮಾಡಿದ್ದು ಅವ್ರಿಗೂ ಹಾಕ್ತಾರೆ, ಅವರು ಸೇವೆಯನ್ನು ಮಾಡ್ತಾರೆ.
ಸಿಟಿಗಳಲ್ಲಿ ಬಂದರೆ ಹ್ಞೂ ಯಾರ ಸರ್ಕಾರಿ ನೌಕರರು ಅಂತ ಏನು ಕರಿತೀವಿ, ಸರ್ಕಾರಿ ನೌಕರರಾಗಲಿ ಖಾಸಗಿ ನೌಕರರಾಗಲಿ ಯಾವುದೇ ಒಂದು ನೌಕರರಾಗಲಿ, ಈಗ ನಾವು ಬೆಂಗಳೂರಂಥ ಕಂಪ್ನಿ ಇವೆಲ್ಲ ಇದಾವಲ್ಲ, ದೊಡ್ಡ ದೊಡ್ಡ ಕಂಪ್ನಿ, ಬೆಂಗಳೂರು, ಹೈದರಾಬಾದು, ಡೆಲ್ಲಿನೋ, ಕ್ಯಾಲ್ಕಟಾನೋ ಅಥವಾ ಇನ್ಯಾವ ದೇಶಕ್ಕೆ ಹೋಗಿದರೆ ದುಡ್ಕೊಂಡು ತಿನ್ನೋದಕ್ಕೆ, ಅವರ ಜೊತೆಗೆ ಎಷ್ಟು ಜನ ತಂದೆ ತಾಯಿಗಳಿದ್ದಾರೆ ಸ್ವಾಮಿ. ಒಂದು ಸರಿ ಯೋಚನೆ ಮಾಡಿ, ತಂದೆ ತಾಯಿಗಳನ್ನು ಸಾಕೋದು ಅವ್ರ ಜವಾಬ್ದಾರಿ ಅಲ್ವಾ? ಅಲ್ಲ ಅಂತಾರೆ ಅವರು. ನಮ್ಮದೇ ಬೇಕಾದಷ್ಟು ಕೆಲಸ ಇದೆ, ನಾವು ಯಾವ ತಂದೆ ತಾಯಿಗಳನ್ನ ಇಟ್ಕೊಂಡು ನಾವೇನು ಮಾಡೋಣ, ಮುದುಕರನ್ನ ಇಟ್ಕೊಂಡು ಅವ್ರು ಸೇವೆ ಮಾಡ್ಕೊತಿದ್ರೆ ನಮಗೆ ದುಡ್ಡು ಕೊಡೋರು ಯಾರು, ನಮ್ಮನ್ನು ಯಾರು ಸಾಕ್ತಾರೆ ಅಂತ. ಅವ್ರ ಪ್ರಶ್ನೆ ಸರಿನಾ? ಸರಿ ಇರ್ಬೋದು, ಅವರ ನೇರಕ್ಕೆ ಅದು ಸರಿ ಅಂತ ಅನಿಸ್ಬಹುದೇನೋ, ನಮಗೇನು ಗೊತ್ತು. ನಾವು ಅದೇ ರೀತಿ ಯೋಚನೆ ಮಾಡ್ತಿದ್ದೀವಿ ನಾವು ಹುಡುಗರಾಗಿದ್ದಾಗ. ಈಗಾಗಲೇ ವಯಸ್ಸಾಯ್ತಲ್ಲ, ವಯಸ್ಸಾದಮೇಲೆ ನಮ್ಮ ಯೋಚನೆಗಳು ಬದಲಾಗ್ತಾ ಹೋಗ್ತವೆ. ಅದನ್ನೇ ಅನುಭವ ಅನ್ನೋದು. ಯಾವುದನ್ನು ನಾವು ಅನುಭವಿಸ್ತೀವಿ ಅದನ್ನು ಅನುಭವ ಅಂತಾರೆ. ವಯಸ್ಸಾಗಿರೋದನ್ನ ಅನುಭವ ಅಂತ ಕರೆಯೋದಕ್ಕೆ ಚಾನ್ಸ್ ಇಲ್ಲ, ನಾವು ಅನುಭವಿಸಿರ್ಬೇಕು ಅದನ್ನು ಮಾತ್ರ ಅನುಭವ ಅಂತ ಕರೀತಾರೆ. ಈಗ ತಂದೆ ತಾಯಿಗಳು ಏನು ಮಾಡ್ತಾರೆ, ಮದುವೆ ಮಾಡ್ಕೊಂಡು ಮಕ್ಕಳಾಗ್ತಾರೆ. ಆ ಮಕ್ಕಳಿಗೆ ತಮ್ಮ ಎಲ್ಲ ಪ್ರೀತಿಯನ್ನು ಧಾರೆ ಎರೆದು ಬಿಡ್ತಾರೆ, ಸಂಪೂರ್ಣ ಪ್ರೀತಿಯನ್ನು ಕೊಡ್ತಾರೆ ಮಕ್ಕಳಿಗೆ. ಸಹಜ, ಅದು ಕೊಡಬೇಕಾಗಿರ್ತಕ್ಕಂಥದ್ದೇ. ಅವರನ್ನು ಶಾಲೆ ಕರ್ಕೊಂಡು ಹೋಗೋದ್ರಿಂದ, ಊಟ ಮಾಡಿಸೋದ್ರಿಂದ, ಲಾಲಿ ಹಾಡೋದ್ರಿಂದ, ಭುಜದ ಮೇಲೆ ಕುಂದಿರಿಸ್ಕೊಳ್ಳೋದ್ರಿಂದ, ತಲೆ ಮೇಲೆ ಕುಂದಿರಿಸ್ಕೊಂಡು ಆಡಿಸ್ತೀವಿ, ಎಲ್ಲ ಮಾಡಿರ್ತಾರೆ. ಅದೇ ಸಂದರ್ಭದಲ್ಲಿ ತಮ್ಮ ಮಕ್ಕಳನ್ನು ಹೇಗೆ ಅತ್ಯಂತ ಆದರದಿಂದ, ಅತ್ಯಂತ ಗೌರವದಿಂದ, ಅತ್ಯಂತ ಕಾಳಜಿಯಿಂದ ನೋಡ್ಕೊಳ್ತಾರೋ ಹಾಗೆ ಅವರ ಹೆತ್ತವರನ್ನು, ಅಷ್ಟೊತ್ತಿಗಾಗಲೇ ಅವ್ರ ಹೆತ್ತವರು ಮುದುಕರಾಗಿರ್ತಾರೆ, ಅವರನ್ನು ಕಸಕ್ಕಿಂತ ಕಡೆಗೆ ಬಿಸಾಕಿರ್ತಾರೆ. ನಾನಿದನ್ನು ತಂದೆ ತಾಯಿಗಳನ್ನು ಇಟ್ಟು ಜೋಪಾನ ಮಾಡ್ತಾ ಇದ್ದಾರಲ್ಲ ಪುಣ್ಯಾತ್ಮರು, ಅವ್ರಿಗೆ ಹೇಳ್ತಾ ಇಲ್ಲ. ತಂದೆ ತಾಯಿಗಳನ್ನು ಬೇಬಿಷ್ಟಿಯಾಗಿ ಆ ಕಡೆ ತೆಗೆದಾಕಿರ್ತಾರಲ್ಲ ಅಂತಹವರ ಬಗ್ಗೆ ಮಾತ್ರ ನಾನು ಮಾತಾಡ್ತಿದ್ದೀನಿ. ಅಂಥವ್ರು ನಾನು ಬ್ಲೇಮ್ ಮಾಡ್ತಾ ಇಲ್ಲ, ಅವ್ರ ಬಗ್ಗೆ ಕಾಮೆಂಟ್ ಮಾಡ್ತಾ ಇಲ್ಲ, ವಸ್ತುಸ್ಥಿತಿಯನ್ನು ಅವ್ರಿಗೆ ವಿವರಿಸ್ತಾ ಇದ್ದೀನಿ ಅಷ್ಟೇ. ಅವ್ರಿಗೇನಾದರೂ ಬೇಜಾರಾದರೆ ಈಗಲೇ ಕ್ಷಮಿಸ್ಬಿಡ್ರಿ. ಯಾಕಂದರೆ ಇದು ಅವ್ರದ್ದೊಂದೇ ಅನುಭವ ಅಲ್ಲ, ಇದು ನಂದು ಕೂಡ ಅನುಭವ. ಹಾಗಾಗಿ ಹಂಚ್ಕೋಬೇಕು ಅಂತ ನಾನು ಅಂದ್ಕೊಂಡು ಹಂಚ್ಕೊಳ್ತಾ ಇದ್ದೀನಿ. ಅವರ ತಂದೆ ತಾಯಿಗಳನ್ನು ನೋಡ್ಕೊಳ್ಳಲ್ಲ, ತಮ್ಮ ಮಕ್ಕಳನ್ನು ನೋಡ್ಕೊಳ್ತಾರೆ. ಒಂದು ಗಾದೆ ಇದೆ ನಮಗೆ, ಅತ್ತೆ ಉಂಡು ಗಂಗಳ ಅಡ್ಗೋಡೆ ಮೇಲೆ ಅಂತ. ಅತ್ತೆಗೆ ಸೊಸೆ ಹಾಕ್ತಿರ್ತಾಳಂತ ಒಂದು ಹಳೆಯ ತಟ್ಟೆಯಲ್ಲಿ, ಆ ತಟ್ಟೆನ ತೊಳೆದು ಅಡ್ಗೋಡೆ ಮೇಲೆ ಇಡ್ತಿರ್ತಾಳೆ. ನಾಳೆ ಅದಕ್ಕೆ ಅದೇ ತಟ್ಟೆಗೆ ಹಾಕಬೇಕಲ್ಲ, ಬೆಳಿಗ್ಗೆ ಹಾಕಬೇಕು, ಮಧ್ಯಾಹ್ನ ಹಾಕಬೇಕು, ರಾತ್ರಿ ಹಾಕಬೇಕು. ಅದೇ ತಟ್ಟೆ ತೊಳೆಯೋದು, ಅದೇ ತಟ್ಟೆಗೆ ಹಾಕೋದು, ಅರ್ಕದ್ದೋ ಮುರುಕದ್ದೋ ಯಾವುದೋ ಒಂದು ತಟ್ಟೆಗೆ. ಮೊಮ್ಮಗ ಒಂದು ಸರಿ ನೋಡ್ತಾ ಇದ್ನಂತಂದ. ಇವನು ಆ ತಟ್ಟೆನ ನೋಡ್ಕೊಂತ ಇದ್ದಂತ. ಅವ್ರ ಅಜ್ಜಿ ಅಥವಾ ಅಜ್ಜ ತೀರ್ಕೊಂಬಿಟ್ರು. ಆ ಮೊಮ್ಮಗ ಆ ತಟ್ಟೆನ ತಗೊಂಡು ಜೋಪಾನೋ ತನಗೆ ನಾವು ಕೊಟ್ಟಿದ್ರಲ್ಲಿ ಒಂದು ಜಾಗ ಮನೆಯಲ್ಲಿ, ಟ್ರಂಕೋ ಸೂಟ್ ಕೇಸೋ ಒಂದು ಜಾಗ, ಅವನ ಬಟ್ಟೆಗಳನ್ನ ಅದನ್ನೆಲ್ಲ ಬುಕ್ಸನ್ನೆಲ್ಲ ಇಟ್ಕೊಳ್ಳೋದಕ್ಕೆ, ಆ ಬುಕ್ಸಿನ ಜೊತೆಗೆ ಆ ತಟ್ಟೆನ ಇಟ್ಕೊಂಡಂತೆ. ಅವ್ರ ಅಮ್ಮ ಕೇಳಿಲ್ಲಂತೆ, ಯಾಕೋ ಈ ತಟ್ಟೆ ಅಂತ. ಇಲ್ಲಮ್ಮ, ಇದು ಅಜ್ಜಿ ತಟ್ಟೆ ಅಂತ ಹೇಳಿದಂತೆ. ಅಜ್ಜಿ ತಟ್ಟೆ ನೀನಾಗಿ ಇಟ್ಕೊಂತೀಯೋ ಅಂತ. ಇಲ್ಲಮ್ಮ, ನೀನು ಮುದುಕಿ ಆಗ್ತೀಯಲ್ಲ, ಅವಾಗ ಈ ತಟ್ಟೆ ಬೇಕಾಗುತ್ತಲ್ಲ, ಅಜ್ಜಿ ಕೊಟ್ಟು ತಟ್ಟೆ ಮತ್ತು ನೀನು ಮುದುಕಿ ಆದಾಗ ಇದೇ ತಟ್ಟೆ ಬೇಕಾಗುತ್ತಲ್ಲ, ಅದಕ್ಕೆ ಇಟ್ಕೊಳ್ತಿದ್ದೀನಿ, ಅವಾಗ ಸಿಗುತ್ತೋ ಸಿಗಲ್ಲೋ ಅಂತ. ಅದೆಷ್ಟೋ ಮಟ್ಟಿಗೆ ಸೊಸೆ ಜ್ಞಾನೋದಯ ಆಯಿತೋ ಗೊತ್ತಿಲ್ಲ. ಆದರೆ ಅಷ್ಟೊತ್ತಿಗಾಗಲೇ ಅತ್ತೆ ತೀರ್ಕೊಂಡು ಹೋಗಿರ್ತಾಳೆ. ತೀರ್ಕೊಂಡು ಹೋದ್ಮೇಲೆ ಜ್ಞಾನೋದಯ ಆದರೆಷ್ಟು, ಆಗದಿದ್ದಷ್ಟು. ಹೀಗೆ ನಮ್ಮ ಪೋಷಕರು ತಮ್ಮ ಮಕ್ಕಳಿಗಾಗಿ ಸಂಬಳನೆಲ್ಲ ಧಾರೆ ಎರೀತಾರೆ, ಪ್ರೀತಿನೆಲ್ಲ ಧಾರೆ ಎರೀತಾರೆ, ತಾವು ಹೊಟ್ಟೆ ಕಟ್ಟಿ ಮಕ್ಕಳನ್ನು ಸಾಕ್ತಾರೆ. ಅದೇ ರೀತಿ ತಮ್ಮನ್ನು ಹೆತ್ತಂಥ ತಂದೆ ತಾಯಿಗಳ ಬಗ್ಗೆ ಕಾಳಜಿ ಇರಲ್ಲ. ಇದ್ದರೂ ಕೂಡ ಎಲ್ಲೋ ಅಲ್ಪ ಸ್ವಲ್ಪ ಮುದ್ದೆ ಹಾಕ್ತಿದ್ದೀನಲ್ಲ, ತಿಂದು ಸುಮ್ಮನಿರು, ನೀನು ಮುದುಕರಿಗೆ ಹಾಕ್ಬೇಕು, ನಿನಗೆ ಮುದ್ದೆ ಎಲ್ಲ ಬೇಕಾಗಿರೋದು, ಮುದುಕರಿಗೆ ಮುದ್ದೆ ಕೊಟ್ಟಿದ್ದೀವಿ, ಸುಮ್ಮನಿರು, ಬಾಯಿ ಮುಚ್ಕೊಂಡು, ಇಲ್ಲದೆಲ್ಲ ಕೇಳಬೇಡ ಅಂತ ಹೇಳ್ತಾರೆ. ಈ ಥರ ಹೇಳೋರನ್ನ ಎಷ್ಟೋ ಜನ ನೋಡಿದ್ವಿ. ಅದರಲ್ಲಿ ನಾನು ಒಬ್ಬ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗುತ್ತೋ ದುಃಖ ಆಗುತ್ತೋ ಅನಿಸುತ್ತೆ. ನಾನು ಹಾಗೇನೆ ಅಂದ್ಕೊಳ್ತಾ ಇದ್ದಿದ್ದು. ನಮ್ಮ ಅಪ್ಪ ನಾನಿನ್ನೂ ಚಿಕ್ಕವನಿದ್ದಾಗೆ ತೀರ್ಕೊಂಬಿಟ್ರು. ನಮ್ಮ ಅಪ್ಪನ ಮುಖ ಕೂಡ ನನಗೆ ಸರಿಯಾಗಿ ಗೊತ್ತಿಲ್ಲ. ನಮ್ಮ ಅಪ್ಪನ ಕೂಟೆ ಬೈಸ್ಕೊಳ್ಳೋಂಥ, ಒಡಿಸ್ಕೊಳ್ಳೋಂಥ, ಜೊತೆಗೆ ಆಟ ಆಡುವಂಥ ಪುಣ್ಯ ಪಡ್ಕೊಂಡು ಬರಲಿಲ್ಲ. ನಮ್ಮ ಅಮ್ಮ ಮಾತ್ರ ಇದ್ದಿದ್ದು ಕೂಲಿ ನಾಲಿ ಮಾಡಿ ಸಾಕಿದ್ರು. ಅವರನ್ನು ನಾನು ಅಷ್ಟು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅನ್ನೋಂಥ ದುಃಖ ಈಗಾಗುತ್ತೆ. ಏನು ಬಂತು ಅಲ್ವಾ?
ಏನು ಬಂತು ಇವಾಗ? ದುಃಖಪಟ್ಟರೆ ಏನು ಬಂತು? ದಿನ ಬೆಳಗ್ಗೆ ಸಾಯಂಕಾಲ ಹತ್ತರೇನು ಬಂತು? ಸತ್ತು ಪೋಟಕ್ಕೆ ತಗೊಂಡೋಗಿ ಊದಿ ಕಡ್ಡಿ ಹಚ್ಚಲ, ಏನು ಬಂತು ಅದು ಪ್ರಯೋಜನ? ಆ ಊದಿ ಕಡ್ಡಿಯಲ್ಲಿ ನನ್ನ ಸುಟ್ಟು ಹೋಗಿ ಅಷ್ಟೇ, ಅದನ್ನ ಬಿಟ್ಕೊಂಡ್ರೆ ಬೇರೆ ದಾರಿ ಇಲ್ಲ. ನಾನು ಅವ್ರನ್ನೇನು ಹೊರಗೆ ಹಾಕಿಲ್ಲ, ಇನ್ನೂ ಚೆನ್ನಾಗಿ ನೋಡ್ಕೋಬೇಕಾಗಿತ್ತು. ಮುದುಕರು ಏನು ಬಯಸ್ತಾರೆ ಅಂದರೆ ಬಹಳಷ್ಟು ಆತ್ಮೀಯತೆಯನ್ನು ಬಯಸ್ತಾರೆ, ಪ್ರೀತಿಯನ್ನು ಬಯಸ್ತಾರೆ, ಬರೀ ಮುದ್ದೆನಲ್ಲ, ಬರೀ ಊಟನಲ್ಲ ಅಂತ ನನಗೆ ಇತ್ತೀಚೆಗೆ ಅನುಭವ ಆಗ್ತಾ ಇದೆ. ಊಟ ಕೊಟ್ಬಿಟ್ರೆ ಮುಗೀತು ಅಲ್ಲ, ಊಟಕ್ಕಿಂತ ಹೆಚ್ಚಾಗಿ ಅವರು ಪ್ರೀತಿಯನ್ನು ಬಯಸ್ತಾರೆ. ಆದರೆ ಆ ಪ್ರೀತಿಯನ್ನು ಈಗ ನನ್ನ ಕೈಲಿ ಕೊಡೋಕ್ಕಾಗುತ್ತಾ? ಸಾಧ್ಯ ಇಲ್ಲ. ಅದನ್ನೇ ನಾನು ಇವಾಗಿರೋಂಥ ಯುವ ತಂದೆ ತಾಯಿಗಳಿಗೆ ಕೇಳ್ಕೊಳ್ಳೋದು, ಅವರ ತಂದೆ ತಾಯಿಗಳೇನಾದರೂ ಇದ್ದರೆ ಅವರ ಜೊತೆಯಲ್ಲಿ ಬಾಳುವಂತಹ ಪುಣ್ಯ ಅವರು ಪಡ್ಕೊಂಡು ಬಂದಿದ್ದರೆ ನೀವು ಕೂಡ ನಿಮ್ಮ ತಂದೆ ತಾಯಿಗಳನ್ನು ನಿಕೃಷ್ಟವಾಗಿ ಕಾಣಬೇಡಿ, ಹೊರಗೆ ಹಾಕಬೇಡಿ. ಬಹಳ ಪ್ರೀತಿಯಿಂದ ಅವ್ರ ಜೊತೆಗೆ ಮಾತಾಡಿ, ಅವ್ರ ಜೊತೆಗೆ ಒಂದಷ್ಟು ಕಾಲ ಕಳೀರಿ. ನಿಮ್ಮ ಮಕ್ಕಳ ಜೊತೆ ಕಳೆದ ಹಾಗೆ ಅವ್ರ ಜೊತೆಗೂ ಕಳೀರಿ, ನಿಮ್ಮ ತಂದೆ ತಾಯಿ ಜೊತೆಗೂ ಕಳೀರಿ. ಇಲ್ಲ ಅಂದರೆ ಮುಂದೆ ನಿಮಗೆ ಭವಿಷ್ಯ ಇಲ್ಲ. ನಮ್ಮದು ಉದ್ದೇಶ ಏನು? ಅಂಥ ದುರ್ಗತಿ ನಿಮಗೆ ಬರಬಾರದು ಮಕ್ಕಳೇ. ಇವಾಗಿರೋಂಥ ಯುವ ತಂದೆ ತಾಯಿಗಳೇನಿದ್ದಾರೆ, ನಿಮಗೆ ನಿಮ್ಮ ತಂದೆ ತಾಯಿಗೆ ಬಂದಂಥ ದುರ್ಗತಿ ಬರೋದು ಬೇಡ. ಯಾಕಂದರೆ ನಿಮ್ಮ ಮಕ್ಕಳು ನೋಡ್ತಾ ಇರ್ತಾರೆ, ಅವರು ಅದನ್ನೇ ಪಾಲಿಸ್ತಾರೆ. ಈಗಾಗಲೇ ಅಂಥ ಸಮಾಜ ನಿರ್ಮಾಣ ಆಗಿದೆ. ನಾವು ಕೂಡ ಮಕ್ಕಳನ್ನು ಎಳೆಯ ವಯಸ್ಸಿನಲ್ಲಿ ಹಾಸ್ಟೆಲಿಗೆ ಸೇರಿಸ್ತೀವಿ, ಯಾಕಂದರೆ ನಾವು ದುಡಿಬೇಕಲ್ಲ. ಗಂಡ ಹೋಗಿ ಅವನೊಂದು ₹1,00,000 ಸಂಬಳ ತರಬೇಕು, ಹೆಂಡತಿ ಹೋಗಿ ಆಕೆ 1,00,000ನೋ 50,000ನೋ ಸಂಬಳ ತರಬೇಕು. ಇಬ್ಬರು ಸಂಬಳ ದುಡ್ಡನ್ನು ರಾಶಿ ಮಾಡ್ಕೋಬೇಕಲ್ಲ. ಅದಕ್ಕೆ ಆ ಮಕ್ಕಳನ್ನು ಹಾಸ್ಟೆಲ್ಗೆ ಹಾಕ್ತಾರೆ, ಹಾಸ್ಟೆಲಲ್ಲಿ ಬೆಳೀತಾರೆ. ಅವ್ರದ್ದೇನಪ್ಪ ತಪ್ಪು? ಅವರು ಋಣ ತೀರಿಸ್ಬೇಕಲ್ಲ. ಹಾಸ್ಟೆಲಲ್ಲಿ ಬೆಳೆದು ಅವರು ಇವ್ರು ತೋರಿಸಿರೋ ದಾರಿ, ದುಡ್ಡಿನ ದಾರಿ, ಅವರು ದುಡ್ಡಿನ ದಾರಿ ಹುಡುಕೊಳ್ತಾರೆ. ಅವರು ದುಡ್ಡು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅವನು ಹೆಂಡತಿ, ಅವನು ಆಕೆ ಇಬ್ಬರು ಸೇರ್ಕೊಂಡ್ಬಿಟ್ಟು ಮತ್ತೇನು ಮಾಡೋದು? ಆ ತಮ್ಮನ್ನು ಹಾಸ್ಟೆಲಿಗೆ ಸೇರಿಸಿದ ಋಣ ತೀರಿಸ್ಕೋಬೇಕಲ್ಲ, ಇವ್ರನ್ನ ಆರ್ಫನೇಜಿಗೆ ಸೇರಿಸ್ಬಿಡ್ತಾರೆ, ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೂ ಸೇರಿಸ್ತಾರೆ. ತಪ್ಪೇನಿದೆ? ನೋಡ್ಕೊಂಡು ಬನ್ನಿ. ಸಿಟಿಗಳಲ್ಲಿ ಎಲ್ಲಾದ್ರೂ ಯಾರಾದರೂ ಸರ್ಕಾರಿ ನೌಕರರ ಮನೆಗಳಲ್ಲಿ ಒಂದು 90% ಮನೆಗಳಲ್ಲಿ ತಂದೆ ತಾಯಿಗಳಿಲ್ಲ, ತಂದೆ ತಾಯಿಗಳನ್ನ ಕರ್ಕೊಂಡು ಬರಲ್ಲ. ಹಳ್ಳಿಯಲ್ಲಿ ಬಿಟ್ಟು ಬರ್ತಾರೆ. ಅದಕ್ಕೆ ಕಾರಣ ಇಲ್ಲ, ಅವ್ರ ಜೊತೆಗಿದ್ದರೆ ಅನಾಥಾಶ್ರಮಕ್ಕೂ ವೃದ್ಧಾಶ್ರಮಕ್ಕೂ ಸೇರಿಸಿರ್ತಾರೆ. ಕಾರಣ ಕೇಳಿದರೆ, ಅಯ್ಯೋ ನಾನು ಕೆಲಸಕ್ಕೆ ಹೋಗ್ತೀನಿ, ಹೆಂಡತಿ ಕೆಲಸಕ್ಕೆ ಹೋಗ್ತಾಳೆ, ಮಕ್ಕಳು ಶಾಲೆಗೆ ಹೋಗ್ತಾರೆ, ಇವ್ರನ್ನೆಲ್ಲಿ ನೋಡ್ಕೊಳ್ಳೋದು? ನಾವೇನು ಸುಮ್ಮನೆ ಬಿಟ್ಟಿದ್ದೀವ? ವೃದ್ಧಾಶ್ರಮಕ್ಕೆ ಸೇರಿಸಿದ್ದೀವಲ್ಲ, ಅವರಲ್ಲಿ ಎಲ್ಲ ವೃದ್ಧರ ಜೊತೆಗೆ ಚೆನ್ನಾಗಿರ್ತಾರೆ ಅಂತ. ಎಲ್ಲ ನಾಯಿಗಳ ಜೊತೆಗೆ ಇನ್ನೊಂದಷ್ಟು ನಾಯಿ ಹೋದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಭಾವನೆ. ಅವು ನಾಯಿಗಳಲ್ವ, ಹಾಕಿರ್ತಾರೆ. ಸಂತೋಷ ಬಿಡಿ, ಮಾಡಿದ್ದುಣ್ಣೋ ಮಹಾರಾಯ ಅಂತ ನಿಮಗೂ ಅದೇ ಗತಿ ಬರುತ್ತೆ. ನಿಮ್ಮ ಮಕ್ಕಳು ನಿಮ್ಮನ್ನು ಹೊರಗೆ ಹಾಕ್ತಾರೆ. ನಾನು ಇದನ್ನು ನಿಮಗೆ ಶಾಪ ಹಾಕ್ತಾ ಇಲ್ಲ, ನಿಂದನೆ ಮಾಡ್ತಾ ಇಲ್ಲ, ವಸ್ತು ಸ್ಥಿತಿಯನ್ನು ತಮ್ಮ ಮುಂದೆ ಇಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನಾನು ಅಷ್ಟೇ. ಕೆಲವರು ಅಪರೂಪಕ್ಕೊಬ್ಬರು ಸರ್ಕಾರಿ ನೌಕರರು ನನ್ನ ಫ್ರೆಂಡ್ ಇದ್ದಾರೆ, DDP ಅವರು. ಅವರ ಮನೆಯಲ್ಲಿ ತಂದೆ ತಾಯಿ ಇದ್ದಾರೆ. ಆ ಪುಣ್ಯಾತ್ಮ ತಂದೆಗೆ ಈಗ 105 106 ವರ್ಷ. ಹಿಂಗೆ ಜೊತೆಗೆ ಎತ್ಕೊಂಡು ಹೋಗ್ತಾರೆ, ಜೊತೆಗೆ ಎತ್ಕೊಂಡು ಹೋಗಿ ಕಾರ್ನಾಗ ಕುಂದಿರಿಸ್ಕೊಂಡು ಜೊತೆಗೆ ಎತ್ಕೊಂಡು ಬಂದು ಮಂಚಿನ ಮೇಲೆ ಕುಂದಿರಿಸ್ತಾರೆ, ಬಾತ್ರೂಮ್ಗೆ ಎತ್ಕೊಂಡು ಹೋಗ್ತಾರೆ, ವಾಶ್ರೂಮ್ಗೆ ಎತ್ಕೊಂಡು ಹೋಗ್ತಾರೆ, ಊಟ ಮಾಡಿಸ್ತಾರೆ. ಇನ್ನೇನು ಮಾಡಬೇಕು ಸ್ವಾಮಿ? ಅದಕ್ಕಿಂತ ನಾವೇನು ಹೊರಗೆ ಕೊಟೇಶನ್ಗಳು ಹಾಕಿರ್ತೀವಲ್ಲ, ವೃದ್ಧರನ್ನು ಸೇವಿಸಿದರೆ ಭಗವಂತನನ್ನು ಸೇವಿಸಿದಂತೆ ಅಂತ. ಅವ್ರನ್ನ ನಾನು ಭಾಳ ಸರಿ ಹೇಳ್ತಿರ್ತೀನಿ, ನಿಮಗೆ ಮುಂದೆ ಬಹಳ ಉತ್ತಮವಾದ ಭವಿಷ್ಯ ಕಾಲಿದೆ ಬಿಡ್ರಿ ಅಂತ. ಅದಕ್ಕೆ ದೇವರು ನಿಮ್ಗೆ ಇಷ್ಟಕ್ಕೊಂದು ಚೆನ್ನಾಗಿಟ್ಟಿದ್ದಾನೆ ಅಂತ. ತಂದೆ ತಾಯಿನ ಅಷ್ಟೊಂದು ಚೆನ್ನಾಗಿ ನೋಡ್ಕೊಂಡಿರೋದ್ರಿಂದ ನಿಮ್ಮನ್ನು ಅಷ್ಟೊಂದು ಚೆನ್ನಾಗಿ ದೇವರು ಇಟ್ಟಿದ್ದಾನೆ ಅಂತ. ಅದಕ್ಕೆ ಅವರು ಅಂತಾರೆ, ಏನಪ್ಪ ಮತ್ತು ತಂದೆ ತಾಯಿನ ಏನು ಮಾಡೋಣಪ್ಪ, ಬಿಸಾಕನ, ಅವರು ಮುದುಕರಾಗಿದ್ದಾರೆ, ನಾವು ಆಗ್ತೀವಿ ಅಂತಾರೆ. ತುಂಬ ಉದಾರವಾದ ಭಾವನೆಯಿಂದ ಹೇಳ್ತಾರೆ, ಹೆಸರು ಬೇಡ. ಆಮೇಲೆ ನಾವು ಅಂದ್ಕೊಳ್ತೀವಿ ಏನಂತ, ನಮ್ಮ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಂಡ್ರೆ ನಮ್ಮನ್ನು ಅವ್ರು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ. ಅರ್ಧ ಭಾಗ ಸರಿ, 50% ಸರಿ. ಇನ್ನು 50% ನಾವು ನಮ್ಮ ತಂದೆ ತಾಯಿಗಳನ್ನು ನೋಡಿಕೊಂಡ್ರೆ ಚೆನ್ನಾಗಿ ನಮ್ಮ ಮಕ್ಕಳು ಅವರ ತಂದೆ ತಾಯಿಗಳನ್ನು ನೋಡ್ಕೊಳ್ತಾರೆ ಅನ್ನೋ ಒಂದು ಸತ್ಯ ನಮಗೆ ಗೊತ್ತಾಗಬೇಕು. ಇಲ್ಲ, ಗೊತ್ತಾಗಲ್ಲ, ನಮ್ಮ ತಂದೆ ತಾಯಿಗಾದ ಗತಿ ನಮಗೂ ನಮ್ಮ ಮಕ್ಕಳು ಮಾಡ್ತಾರೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಬಿಡಿ. ಅದಕ್ಕೆ
ಅನಾಥರಾಗೋದಕ್ಕಿಂತ ಮುಂಚೆ ಎಚ್ಚರಿಕೆ ವಹಿಸೋದು ಒಳ್ಳೆಯದು. ತಂದೆ ತಾಯಿಗಳನ್ನು ಬಿಸಾಡಬೇಡಿ, ಅವರನ್ನು ತಾತ್ಸಾರ ಮಾಡಬೇಡಿ. ಮುದಿ ವಯಸ್ಸಲ್ವ, ಆವಾಗಲೇ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಮಕ್ಕಳ ಪ್ರೀತಿ, ಮಕ್ಕಳ ಜೊತೆ ಆವಾಗಲೇ ಬೇಕಾಗಿರೋದು. ಇದನ್ನು ನಾನು ಅನುಭವಿಸಿದ್ದೀನಂತ ಮುಂಚೆನೇ ಹೇಳ್ಕೊಂಬಿಟ್ಟಿದ್ದೀನಿ. ನಿಂದೇನಪ್ಪ ದೊಡ್ಡ ಮನುಷ್ಯ ಅಂತ ಕೇಳಿದರೆ ಹೇಳೋದಕ್ಕೆ ಬೇಕು ಅಂತ ಹೇಳಿದ್ದೀನಲ್ಲ. ನಾನೇನು ಅಷ್ಟೊಂದು ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ಬರೀ ಊಟಕ್ಕೆ ಹಾಕಿದೆ. ಅವ್ರಿಗೆ ಬೇಕಾದ ಪ್ರೀತಿಯನ್ನು ಕೊಡೋಕ್ಕಾಗಲಿಲ್ಲ, ಕೊಡಬೇಕಾಗಿತ್ತು. ತಪ್ಪಾಗಿ ಹೋಗೈತಂತ ಇವಾಗ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ನಾಗರಾವು ಬಂದು ಕಚ್ಚಿ ಅಯ್ಯೋ ಸಾರಿ ಅಂದರೆ ಅದ್ರ ವಿಷಯ ಏರದೇ ಇರುತ್ತಾ, ಅದ್ರ ಪಾಪ ತಟ್ಟದೇ ಇರುತ್ತಾ? ಅನುಭವಿಸ್ಲೇಬೇಕು, ಎಲ್ಲಿಗೂ ತಪ್ಪಲ್ಲ. ಅದನ್ನು ನನ್ನ ಮಕ್ಕಳು ಆ ಒಂದು ಏನಿದೆ ರೊಟೇಷನ್ನಲ್ಲಿ ಅವ್ರಿಗೆ ಮಾಡಿರೋಂಥ ಕೆಲಸ ನನ್ನ ಮಕ್ಕಳು ನನಗೆ ಮಾಡ್ತಾರೆ. ನಾನು ಮಾಡಿದ ಪುಣ್ಯ, ನಾನು ಮಾಡಿದ ಪಾಪ, ಇವೆರಡು ಪಾಪ ಪುಣ್ಯ ಇವೆರಡೂ ಮಕ್ಕಳ ರೂಪದಲ್ಲಿ ಹುಟ್ಟುತ್ತಾರೆ ಅಂತ. ಪಾಪ ಪುಣ್ಯ ಅನ್ನೋವೆರಡೂ ಮಕ್ಕಳ ರೂಪದಲ್ಲಿ ನಮ್ಮ ಹೊಟ್ಟೆಯಲ್ಲಿ ಹುಟ್ಟುತ್ತಾರೆ ಅಂತ. ಅದಕ್ಕೊಂದಿದೆ, ಪಾಪ ಪುಣ್ಯಗಳೆಂಬುವೆರಡು ತಪ್ಪದೆಂಬುದರಲ್ಲಿ ಜನಿಸುತ್ತಾ ಇಪ್ಪದಿರುವವೇ ದುಃಖ ಸಂತಸ ಅನುಭವಿಸಬೇಕು ಅಂತ. ಪುಣ್ಯ ಒಬ್ಬ ಮಗನಾಗಿ ಹುಟ್ಟುತ್ತೆ, ಪಾಪ ಇನ್ನೊಬ್ಬ ಮಗನಾಗಿ ಹುಟ್ಟುತ್ತೆ ಅಥವಾ ಮಗಳಾಗಿ ಹುಟ್ಟುತ್ತೆ, ಯಾವುದೋ ಒಂದು ರೂಪದಲ್ಲಿ ಹುಟ್ಟುತ್ತೆ. ಮಾಡಿದ ಪಾಪಕ್ಕೆ ನಮಗೆ ದಂಡನೆ ಕೊಡೋಂಥ ಮಕ್ಕಳು ಹುಡ್ತಾರೆ, ಮಾಡಿದ ಪುಣ್ಯಕ್ಕೆ ನಮಗೆ ಉಪಚಾರ ಮಾಡೋಂಥ ಮಕ್ಕಳು ಹುಡ್ತಾರೆ. ಒಂದು ನೋಡ್ಕೊಂಬಿಡಿ, ನಮ್ಮ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ನಾನು ಪಾಪ ಎಷ್ಟು ಮಾಡಿದ್ದೀನಿ, ಪುಣ್ಯ ಎಷ್ಟು ಮಾಡಿದ್ದೀನಿ. ಆ ಪಾಪನೇ ನಮಗೆ ಮಕ್ಕಳಾಗಿ ಹುಟ್ಟುತ್ತೆ, ಆ ಪುಣ್ಯನೇ ನಮಗೆ ಮಕ್ಕಳಾಗಿ ಹುಟ್ಟುತ್ತೆ ಅನ್ನೋದೊಂದು ನೆನಪಿದ್ಬಿಟ್ರೆ ಭಾಳ ಖುಷಿ ಆಗುತ್ತೆ. ಅದೇ ನಮಗೆ ಬೇಕಾಗಿರೋ ಎನ್ಲೈಟ್ಮೆಂಟ್, ಜ್ಞಾನೋದಯ. ನಾನು ಈ ಮೌಲ್ಯ ಶಿಕ್ಷಣ ಅನ್ನೋ ಪಾರ್ಟಲ್ಲಿ ಇದನ್ನು ತಗೊಳ್ತಾ ಇದ್ದೀನಿ ಮುಖ್ಯವಾಗಿ. ಇದಿದ್ದರೆ ಮುಂದಿನ ಎಜುಕೇಷನ್ ಬಿಲ್ಡಿಂಗು ತುಂಬ ಈಜಿ. ಒಂದು ಸಂಸ್ಕಾರನೇ ಇಲ್ಲಾಂದರೆ ದೊಡ್ಡದು ಓದ್ಕೊಂಡು ಬಂದು ಏನು ಮಾಡ್ತೀರಿ? ನಾನು ಒಂದು 10 ಡಿಗ್ರಿ ಮಾಡಿದ್ದೇನೆಂದರೆ ಏನು ಮಾಡ್ತೀರಿ? ಅದನ್ನು ಕಸಪರಿಕೆ ತಗೊಂಡು ನಿಂಗೆ ಕಸ ಗುಡಿಸ್ದಂಗೆ ಗುಡಿಸಾಕ್ಬೇಕು ಅಷ್ಟೇ. ನೀತಿ ಇಲ್ಲದ ಶಿಕ್ಷಣ, ಮೌಲ್ಯ ಇಲ್ಲದ ಶಿಕ್ಷಣ ಶಿಕ್ಷಣನೇ ಅಲ್ಲ. ಒಂದು ಆಚಾರ ವಿಚಾರ ಕಲಿಸ್ತಾ ಇದ್ದರೆ ಅದನ್ನು ಯಾರು ಶಿಕ್ಷಣ ಅಂತ ಕರೆಯಲ್ಲ. ಅದು ಕೇವಲ ಅಕ್ಷರಾಭ್ಯಾಸ ಅಷ್ಟೇ. ಅದು ಜ್ಞಾನದ ಸಾಕ್ಷಾತ್ಕಾರ ಅದರಲ್ಲಿ ಆಗಲ್ಲ. ಅದಕ್ಕೆ ಒಂದು ಡಿಮ್ಯಾಂಡ್ ಏನಪ್ಪ ನಮ್ಮ ಸರ್ಕಾರಕ್ಕೆ ಅಂತಂದರೆ, ಪಠ್ಯಪುಸ್ತಕದಲ್ಲೇನೋ 84 ಮೌಲ್ಯಗಳು, ಒಂದು 8-10 ಮುಖ್ಯ ಮೌಲ್ಯಗಳನ್ನು ನಾವು ಪಠ್ಯಪುಸ್ತಕದಲ್ಲಿ ಸೇರಿಸಿದ್ದೇವೆ ಅಂತ ಹೇಳ್ತಾರೆ DSCRT ಅವರು. ಆ ಪಠ್ಯಪುಸ್ತಕದಲ್ಲಿ ಇಂತಿಂಥ ಮೌಲ್ಯಗಳಿದ್ದಾವೆ ಅಂತ ಹೇಳ್ತಾರೆ. ಆದರೆ ಯಾವ ಪಾಠದಲ್ಲಿ ಯಾವ ಮೌಲ್ಯಗಳು ಇವೆ, ಅದನ್ನು ಹೇಗೆ ಬೋಧಿಸಬೇಕು ಅನ್ನೋದು ಶಿಕ್ಷಕರಿಗೆ ಟ್ರೈನ್ ಅಪ್ ಮಾಡಿಲ್ಲ. ನಮಗಿದ್ದ ಶಿಕ್ಷಕರ ರೀತಿ ನೀತಿನೇ ಬೇರೆ. ಅವ್ರು ಹೇಳ್ದಂತೆ ನಡ್ಕೊಂಡಂತೆ ಹೇಳ್ತಾ ಇದ್ರು. ಈಗ ನಾನು ಅಲ್ಲಿ ಶಿಕ್ಷಕ ಆದಾಗೆಲ್ಲ ಚೇಂಜ್ ಆಗಿ ಹೋಗ್ಬಿಡ್ತು. ಆದರೆ ನಾನೇನು 100% ಶಿಕ್ಷಕ ಆಗೋದಕ್ಕೆ ನನ್ನ ಕೈಲೂ ಆಗಲಿಲ್ಲ. ಅದು ನೋವಿದೆ ಅಷ್ಟೇ. ಆ ನೋವಿನ ಬಗೆಹರಿಯುತ್ತೆ. ಆ ನೋವಿನ ಜೊತೆಗೆ ಸಾಯಬೇಕು. ರಿಟೈರ್ಡ್ ಆಗಿ ಹೋಗ್ಬಿಡ್ತಲ್ಲ, ರಿಟೈರ್ಮೆಂಟ್ ಆದಮೇಲೆ ಇನ್ನೇನು ಮಾಡೋದು? ತುಂಬ ನೋವು ಅನಿಸುತ್ತೆ, ನಾವು ಮಕ್ಕಳನ್ನ ಕೊಂದುಬಿಟ್ವಿ ಅಂತ. ಬಹಳಷ್ಟು ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಅವಕಾಶ ಇತ್ತು. ಅದಿರಲಿ, ಅದು ಮುಗಿದೋಗಿರೋ ಕತೆ ಆಗಿರೋದ್ರಿಂದ ನನ್ನ ಅನುಭವನ ತಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ತಾವು ಹೀಗಾಗೋದು ಬೇಡ. ಮುಖ್ಯವಾಗಿ ತಂದೆ ತಾಯಿಗಳ ವಿಷಯದಲ್ಲಿ, ವಿದ್ಯಾರ್ಥಿಗಳ ವಿಷಯದಲ್ಲಿ ಇನ್ನೊಂದು ಸರಿ ನೋಡೋಣಂತೆ. ಶಿಕ್ಷಕ ಆಗಿರೋನು ಹೇಗಿದ್ದರೆ ಚೆನ್ನಾಗಿರುತ್ತೆ ಅಂತ ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ. ಈಗ ತಂದೆ ತಾಯಿಗಳಿಗೆ ತಕ್ಕಂತೆ ನೀವು ದಯಮಾಡಿ ಅವರನ್ನು ನೆಗ್ಲೆಕ್ಟ್ ಮಾಡಬೇಡಿ ಅಂತ ಒಂದು ಕಳಕಳಿಯ ಮನವಿ. ಇದಕ್ಕೊಂದು ಉತ್ತಮವಾದ ಸಿನಿಮಾ ಮಾಡಿದ್ದಾರೆ ಪುನೀತ್ ರಾಜಕುಮಾರ ಅಂತ ಸಿನಿಮಾವನ್ನಲ್ವ. ಅದರಲ್ಲಿ ವೃದ್ಧಾಶ್ರಮದ್ದೇ ಒಂದು ದೊಡ್ಡ ಟಾಪಿಕ್. ಇಡೀ ಸಿನಿಮಾಕ್ಕೆ ಸೆಂಟ್ರಲ್ ಪಾಯಿಂಟ್ ಥೀಮೇ ವೃದ್ಧಾಶ್ರಮ. ಹೇಗಾಗುತ್ತೆ ವೃದ್ಧಾಶ್ರಮದಲ್ಲಿ ಬೆಳೆದವರು, ಆಮೇಲೆ ಹೇಗೆ ಅವ್ರಿಗೆ ಜ್ಞಾನೋದಯ ಆಗುತ್ತೆ ಅಂತ. ಸಿನಿಮಾದಲ್ಲೇನೋ 1 ಗಂಟೆ, ಅರ್ಧ ಗಂಟೆ, 2 ಗಂಟೆ ಜ್ಞಾನೋದಯ ಆಗಿಬಿಡುತ್ತೆ. ನಮ್ಮ ಜೀವನದಲ್ಲಿ ಸಿನಿಮಾ ಚೆನ್ನಾಗಿದೆ, ಪುನೀತ್ ರಾಜ್ಕುಮಾರ್ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ ಅಂತ ನೋಡ್ತೀವಿ ಅಷ್ಟೇ. ಅಥವಾ ಇದು ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಇನ್ಯಾವುದೇ ರಾಜ್ಕುಮಾರ್ ಆಗಿರ್ಬೋದು, ಮೌಲ್ಯ ಇರುವಂತಹ ಸಿನಿಮಾಗಳಿಗೇನು ಕೊರತೆ ಇಲ್ಲ ನಮ್ಮಲ್ಲಿ, ಬೇಕಾದಷ್ಟಿದ್ದಾವೆ. ಆದರೆ ಆ ಮೌಲ್ಯಗಳನ್ನು ನೋಡುವಂತಹ ಕಣ್ಣು ಬೇಕಲ್ಲ, ಐಡೆಂಟಿಫೈ ಮಾಡಬೇಕಲ್ಲ, ರೆಕಗ್ನೈಸ್ ಮಾಡಬೇಕಲ್ಲ, ಅಂತಹ ಒಂದು ಕಣ್ಣು ಬೇಕು. ಅನುಭವಿಸುವಂತಹ, ಅದನ್ನು ಅಳವಡಿಸಿಕೊಳ್ಳುವಂತಹ ಒಂದು ಹೃದಯ ಬೇಕು. ತುಂಬ ಚೆನ್ನಾಗಿ ಹೇಳಿದ್ದಾರೆ ಅದರಲ್ಲಿ ಅಂತ. ಅದಕ್ಕೆ ನನ್ನ ಉದ್ದೇಶ ಏನು ಇದ್ರ ಮೂಲಕ ಅಂದರೆ, ಒಂದನೇದು
ಪಠ್ಯಪುಸ್ತಕದಲ್ಲಿ ಇದಕ್ಕಾಗಿ ಪಾಠಗಳನ್ನು ಇಡಿ. ತಂದೆ ತಾಯಿಗಳನ್ನು ಹೇಗೆ ನೋಡ್ಕೋಬೇಕು, ಅತ್ತೆ ಮಾವನನ್ನು ಹೇಗೆ ನೋಡ್ಕೋಬೇಕು, ಸಂಬಂಧಿಕರನ್ನು ಹೇಗೆ ನೋಡ್ಕೋಬೇಕು, ಮಕ್ಕಳನ್ನು ಹೇಗೆ ನೋಡ್ಕೋಬೇಕು, ಅದರಲ್ಲಿ ನಮ್ಮ ಕರ್ತವ್ಯ ಏನು ಅನ್ನೋದು ನಮಗೆ ಬಹಳ ಮುಖ್ಯವಾದ ವಿಷಯ ಆಗುತ್ತೆ. ಅದನ್ನು ಬಿಟ್ಟು ಯಾಕ್ರಿ ನಮಗೆ ಔರಂಗಜೇಬನ ಪಾಠ, ಟಿಪ್ಪು ಸುಲ್ತಾನನ ಪಾಠ, ಅಶೋಕನ ಪಾಠ, ಕಾನಿಷ್ಕನ ಪಾಠ, ಅಲೆಕ್ಸಾಂಡರ್ ಪಾಠ, ಇವು ಬೇಡ ಅಂತಲ್ಲ. ಇವಕ್ಕೇನು ಅಂತ ಇಂಪಾರ್ಟೆನ್ಸ್ ಕೊಡೋಂಥ ಅವಶ್ಯಕತೆ ಏನಿಲ್ಲ. ಇದ್ದರು, ಆಳಿದ್ರು, ಹೋದರು. ಅವ್ರು ತಪ್ಪು ಮಾಡಿದ್ರು, ರೈಟ್ ಮಾಡಿದ್ರು, ಏನೋ ಒಂದು ಮಾಡಿದ್ರಪ್ಪ, ಅವ್ರು ಹೋದ್ರು. ಆದರೆ ಸಮಾಜ ಇರೋದು ನಮಗಾಗಿ, ಇವತ್ತಿನ ಜನಕ್ಕಾಗಿ. ಇವತ್ತಿನ ಜನಕ್ಕೆ ಏನು ಬೇಕು ಅನ್ನೋದನ್ನು ಹೇಳಬೇಕಲ್ವ ಶಿಕ್ಷಣ. ಬರೀ 350 2000 ವರ್ಷದ ಇತಿಹಾಸ, 3000 ವರ್ಷದ ಇತಿಹಾಸ, 5000 ವರ್ಷದ ಹಿಂದೆ ಹಿಂಗೆ ನಡೆದಿತ್ತು, 25,000 ವರ್ಷದ ಹಿಂದೆ ರಾಮಾಯಣ ಇತ್ತು, ಮಹಾಭಾರತ ಇತ್ತು, ಕುರಾನ್ ಇತ್ತು, ಬೈಬಲ್ ಇತ್ತು, ಏನೈತಿ ಇದ್ರಾಗೆ? ಅವು ಯಾವ ಧರ್ಮಗ್ರಂಥಗಳು ತಂದೆ ತಾಯಿಗಳನ್ನು ಕೊಡಲ್ಲ. ಇನ್ಸೆನ್ಸ್ ನಾನು ಅವನು ಬೈತಾ ಇಲ್ಲ, ಅಗಾಧವಾದ ಜ್ಞಾನ ಭಂಡಾರ ಇದೆ ಅದರಲ್ಲಿ. ಅಗಾಧ ಅಂದರೆ ಅಗಾಧ. ಪುಟ ಪುಟ ರೋಮಾಂಚನ ಅಂತ ಒಂದು ಹಾಡೈತಲ್ಲ, ಹಾಗೆ ಅದು ಪುಟ ಪುಟ ರೋಮಾಂಚನ ಅಲ್ಲ, ಪದ ಪದ ರೋಮಾಂಚನ. ಅಷ್ಟೊಂದು ಅದ್ಭುತವಾದ ಜೀವನವನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದನ್ನು ಅದರಲ್ಲಿ ಹೇಳ್ತಾ ಹೋಗಿದರೆ ಸಂತೋಷ. ಅದನ್ನು ಓದಿ ಅರ್ಥ ಮಾಡ್ಕೊಂಡ್ರೆ ತಂದೆ ತಾಯಿಗಳು ಉದ್ಧಾರ ಆಗ್ತೀರಿ. ಇಂಥ ದುರ್ಗತಿ ಅವರನ್ನು ನಾವು ಮಕ್ಕಳು ಅಂತಲೇ ಕರಿತೀವಿ. ಇನ್ನೊಂದು 30-40 ವರ್ಷ ಇರೋಂಥವ್ರು ಏನಿದ್ದಾರೆ ಇವಾಗ ತಂದೆ ತಾಯಿಗಳು, ಅವ್ರ ಮಕ್ಕಳಿಗೆ ಈಗಾಗಲೇ ಒಂದು 10 ವರ್ಷ 15 ವರ್ಷ 20 ವರ್ಷ ಆಗಿರ್ಬೋದು. ಅವರಿಗೆ ಮತ್ತೆ ಅನಾಥಾಶ್ರಮಕ್ಕೆ ಸೇರುವಂತಹ ದುರ್ಗತಿ ಬರೋದು ಬೇಡ. ಅಂದರೆ ನಿಮ್ಮ ತಂದೆ ತಾಯಿ ಬದುಕಿದ್ರೆ ಈಗಲೇ ಎಚ್ಚರ ತಗೊಂಡು ಚೆನ್ನಾಗಿ ನೋಡ್ಕೊಳ್ಳಿ. ದೇವರು ಒಳ್ಳೇದು ಮಾಡಲಿ. ಇಷ್ಟು ನನ್ನ ಪ್ರಾರ್ಥನೆಯನ್ನು ಅಂತರಂಗದಿಂದ ನಿಮ್ಮಲ್ಲಿ ನಿವೇದಿಸಿಕೊಂಡು ನಾನು ಮುಗಿಸೋಣ ಅಂತ ಅಂದ್ಕೊಳ್ತೀನಿ ನನ್ನ ಮಾತನ್ನು. ವಿಡಿಯೋ ಇಷ್ಟ ಆದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.